ಹಾಯ್ ನಮಸ್ಕಾರ ಎಲ್ರಿಗೂ. ನಮ್ಮನೇಲಿ ನಾನು ಮಾಡೋ ಬಿರಿಯಾನಿ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಇವತ್ತು ಒಂದು ಸ್ಪೆಷಲ್ ಬಿರಿಯಾನಿಯೊಂದಿಗೆ ಬಂದಿದ್ದೀನಿ. ಇದರ ಹೆಸರು LLB ಬಿರಿಯಾನಿ ಅಂತ. LLB ಬಿರಿಯಾನಿ ಅಂದರೆ ಏನಂತ ಯೋಚನೆ ಮಾಡ್ತಿದ್ದೀರಾ? ವಿಡಿಯೋ ಲಾಸ್ಟಲ್ಲಿ ಏನಂತ ಹೇಳ್ತೀನಿ. ಇದಕ್ಕೆ ಫಸ್ಟು ಮಸಾಲಾನ ಪ್ರಿಪೇರ್ ಮಾಡ್ಕೋಬೇಕು. ಇಲ್ಲಿ ನಾನು 1 ಸ್ಪೂನಷ್ಟು ಧನಿಯಾ, 1 ಸ್ಪೂನಷ್ಟು ಜೀರಿಗೆ, ಹಾಗೆ 1 ಸ್ಪೂನಷ್ಟು ಕಾಳು ಮೆಣಸು, 1 ಸ್ಪೂನಷ್ಟು ಸೋಂಪು, ಹಾಗೆ 1 ಪೀಸ್ ಚಕ್ಕೆ, 4 ಲವಂಗ, 2 ಏಲಕ್ಕಿ, ಹಾಗೆ ಒಂದು ಸ್ವಲ್ಪ ಸಣ್ಣ ತುಂಡು ಜಾಪತ್ರೆ ಹಾಕಿಬಿಟ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು 5ರಿಂದ 6 ಬ್ಯಾಡಗಿ ಮೆಣಸು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಮಿಕ್ಸಿಯಲ್ಲಿ ರುಬ್ಕೊಳ್ಬೇಕು. ನೀರು ಹಾಕ್ತೇನೆ ಡ್ರೈ ಆಗಿ ರುಬ್ಕೊಳ್ಬೇಕಾಗತ್ತೆ. ಇವಾಗ ಇಲ್ಲಿ ಇನ್ನೊಂದು ಮಿಕ್ಸರಲ್ಲಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಇದು 1 ಕಟ್ಟಷ್ಟು ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು, ಇದು ನಾನು ದಂಡು ಸಮೇತ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು 5 ಹಸಿಮೆಣಸಿನ್ಕಾಯಿ, ಹಾಗೆ ಲಿಂಬೆಹಣ್ಣು, ಇದನ್ನು 1 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರೋಸ್ ವಾಟರ್, ಅದು ಕೂಡ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೊಳ್ಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ರುಬ್ಕೊಳ್ಬೇಕು. ಇಲ್ಲಿ ನೋಡಿ, ನಾನು ರೋಸ್ ವಾಟರ್ನ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದು ರುಬ್ಬಾದ್ಮೇಲೆ ಇಲ್ಲಿ ನಾನು 1 ಗಂಟೆಯಷ್ಟು ಗೋಡಂಬಿ, ಬಾದಾಮಿ, ಹಾಗೆ ವಾಟರ್ ಮೆಲನ್ ಸೀಡ್ 1 ಟೇಬಲ್ ಸ್ಪೂನಷ್ಟು ಅದನ್ನು ನೆನೆಸಿಟ್ಕೊಂಡಿದ್ದೆ. ಇಲ್ಲಿ ಬಾದಾಮಿ ಮಾತ್ರ ಜಾಸ್ತಿ ಬೇಕಾಗತ್ತೆ, ಒಂದು 15, ಗೋಡಂಬಿ 8 ಬೇಕು. ಹಾಗೆ ಇದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಹಾಲು, ಫ್ರೆಶ್ ಕ್ರೀಮ್ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ಥರ ಆಗಿದೆ ಪೇಸ್ಟು. ಇಲ್ಲಿ ಇವಾಗ ನಾನು ಒಂದು 4 ಸಣ್ಣ ಸೈಜಿಂದು ಈರುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೆ. ಇದಕ್ಕೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಶುಂಠಿ ಹಾಕಿಬಿಟ್ಟು ಇದನ್ನು ಇವಾಗ ನುಣ್ಣಗೆ ರುಬ್ಕೋಬೇಕು. ಇಲ್ಲಿ ನಾನು ಹಾಲು ಮತ್ತು ಸೇರಿಸ್ಕೊಂಡಿಲ್ಲ, ಅದು ಜಸ್ಟ್ ನೆನೆಸಿದ ನೀರು ಅದನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಇವಾಗ ಚಿಕನ್ ಮ್ಯಾರಿನೇಷನ್ ಮಾಡ್ಕೊಳ್ಳೋಣ. ಇಲ್ಲಿ ಲೆಗ್ ಪೀಸನ್ನು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಅರಿಶಿನ ಮತ್ತು ಉಪ್ಪು, ಹಾಗೆ ಫಸ್ಟ್ ರುಬ್ಬಿದಂತಹ ಮಸಾಲ ಪೌಡ್ರನ್ನ ಹಾಕಿಬಿಟ್ಟು ಇದನ್ನು 1 ಗಂಟೆಯಷ್ಟು ನೆನೆಸಿಟ್ಕೋಬೇಕು. ಇದು 1 ಗಂಟೆಗಳ ಕಾಲ ನೆನಿಬೇಕು, ಚೆನ್ನಾಗಿ ಮ್ಯಾರಿನೇಷನ್ ಮಾಡಿಡಬೇಕು. ಇಲ್ಲಿ ಇವಾಗ 1 ಗಂಟೆ ಆಗಿದೆ. 1 ಗಂಟೆ ಆದಮೇಲೆ ನಾವು ಈ ಗ್ರೀನ್ ಕಲರ್ ಪೇಸ್ಟ್ ಏನು ಮಾಡ್ಕೊಂಡಿದ್ವಿ ಅದು, ಹಾಗೆ ಹಾಲು, ಗೋಡಂಬಿ, ಬಾದಾಮಿದೇನು ಪೇಸ್ಟ್ ಮಾಡ್ಕೊಂಡಿದ್ವು ಅದನ್ನು ಹಾಕಿಬಿಟ್ಟು ಇಲ್ಲಿ ಮೊಸರು ಸೇರಿಸ್ಕೊಳ್ಬೇಕು. ಒಂದು ಅರ್ಧ ಕಪ್ಪಷ್ಟು ಮೊಸರು ಸೇರಿಸ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಇಲ್ಲಿ 1-2 ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ವೆರಿ ಇಂಪಾರ್ಟೆಂಟ್, ಇದನ್ನು 8 ಗಂಟೆಗಳ ಕಾಲ ನೆನೆಸಿಡಬೇಕು. ನಿಮ್ಮ ಹತ್ರ ಅಷ್ಟು ಟೈಮ್ ಇಲ್ಲ ಅಂದರೆ ನೀವು ಒಂದು 2ರಿಂದ 3 ಗಂಟೆ ಆದರೂ ನೆನೆಸಿಟ್ಕೊಳ್ಳಿ. ಚೆನ್ನಾಗಾಗತ್ತೆ, ಇದು ಸಾಫ್ಟಾಗತ್ತೆ ಮತ್ತು ತುಂಬ ಟೇಸ್ಟಿಯಾಗತ್ತೆ. ಇಲ್ಲಿ ಬನ್ನಿ ಇವಾಗ ಬಿರಿಯಾನಿ ಪ್ರಿಪೇರ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು ಕಡಾಯಿಯಲ್ಲಿ ನೆನೆಸ್ಕೊಟ್ಟಿದ್ದಂಥ ಚಿಕನ್ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ತೀನಿ. ಇದು ನಾನು ಸ್ಟೀಮ್ ಹೊರಗಡೆ ಹೋಗಬಾರ್ದು ಅಂತ ಈ ಥರ ಪೇಪರ್ ಪೀಸನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಅರ್ಧ ಪ್ಯಾಕೆಟಷ್ಟು ಬಿರಿಯಾನಿ ಮಸಾಲ ಪೌಡರು, ಹಾಗೆ 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಚಿಲ್ಲಿ ಪೌಡ್ರು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಅರೆಬೆಂದ ಅನ್ನನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಗೆ ಅರೆಬೆಂದ ಅನ್ನೋದು ವೀಡಿಯೋ ಬೇಕಿದ್ದರೆ ನಂದು ಲಾಸ್ಟ್ ಬಿರಿಯಾನಿ ವಿಡಿಯೋದಲ್ಲಿ ಅದರ ರೆಸಿಪಿ ಇದೆ, ಚೆಕ್ ಮಾಡ್ಕೊಳ್ಬೋದು. ರೈಸನ್ನು ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಬ್ರೌನ್ ಆನಿಯನ್, ಕರೆದಂತಹ ಈರುಳ್ಳಿಯನ್ನು ಈ ಥರ ಹಾಕ್ಕೋಬೇಕು. ನಾನಿಲ್ಲಿ 2 ಈರುಳ್ಳಿ ತಗೊಂಡು ಡೀಪ್ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ
ಹಾಲಿನಲ್ಲಿ ನೆನೆಸಿದಂಥ ಕೇಸರಿ ದಳನ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಬಟ್ ಇದು ಹಾಕಿದ್ರೆ ರಿಚ್ ಟೇಸ್ಟ್ ಕೊಡುತ್ತೆ ನಿಮಗೆ. ಇದನ್ನು ಒಂದು ತವ ಇಟ್ಟು ಈ ಥರ ಮುಚ್ಕೊಂಡ್ಬಿಟ್ಟು ಒಂದು 20 ನಿಮಿಷ ದಮ್ ಮಾಡಬೇಕು. 20 ನಿಮಿಷ ದಮ್ ಆದಮೇಲೆ ಇಲ್ಲಿ ಈ ಥರ ಇದಕ್ಕೆ ಚಾರ್ಕೋಲ್ ಎಫೆಕ್ಟ್ ಕೊಡಬೇಕು. ಸೊ ರಿಚ್ ಆದಂಥ ಟೇಸ್ಟಿ ಆದಂಥ LLB ಬಿರಿಯಾನಿ ಅಂದರೆ ಲಕ್ಸುರಿ ಲೆಗ್ ಪೀಸ್ ಬಿರಿಯಾನಿ ರೆಡಿ ಆಗುತ್ತೆ. ಈ ನ್ಯೂ ಇಯರ್ಗೆ ಈ ಬಿರಿಯಾನಿ ಮಾಡ್ಕೊತೀನಿ. ಮನೆಯವರೆಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.